ಲಾಸ್ಟ್ ಕ್ಲಾಸಲ್ಲಿ ನಾವು 8th ಸ್ಟ್ಯಾಂಡರ್ಡ್ ಸೈನ್ಸ್ನ ಸಿಂಥೆಟಿಕ್ ಫೈಬರ್ಸ್ ಆ್ಯಂಡ್ ಪ್ಲಾಸ್ಟಿಕ್ಸ್ ಈ ಲೆಸನನ್ನು ಅರ್ಧಕ್ಕೆ ಮಾತ್ರ ಮಾಡಿದ್ವಿ, ಮಿಕ್ಕಿದ್ದನ್ನು ಹಾಗೆ ನಿಲ್ಲಿಸಿದ್ವಿ. ಏನೇನು ನೋಡಿದ್ವಿ ಲಾಸ್ಟ್ ಕ್ಲಾಸಲ್ಲಿ? ಇಂಟ್ರೊಡಕ್ಷನ್ ಆಯಿತು ಏನೇನು ಅಂತ. ನೆಕ್ಸ್ಟ್ ಬಂದು ನ್ಯಾಚುರಲ್ ಫೈಬರ್ಸ್ ಅಂದರೆ ಏನು, ಆರ್ಟಿಫಿಷಿಯಲ್ ಫೈಬರ್ಸ್ ಅಂದರೆ ಏನು, ಮತ್ತು ಸಿಂಥೆಟಿಕ್ ಫೈಬರ್ಸ್ ಅಂದರೆ ಏನು, ಮತ್ತು ಯಾವ ರೀತಿ ಅದು ಆ ಹೆಸರು ಬಂತು ಪಾಲಿಮರ್ ಅನ್ನೋದು, ಅದ್ರ ಬಗ್ಗೆ ಟೋಟಲಿ ನಾವು ತಿಳ್ಕೊಂಡ್ವಿ. ಮತ್ತು ಅದರಲ್ಲಿ ಟೈಪ್ಸ್ ಏನಿದೆ, ರೇಯಾನ್, ನೈಲಾನ್, ಪಾಲಿಸ್ಟರ್, ಇದ್ರ ಬಗ್ಗೆ ಎಲ್ಲ ನೋಡಿದ್ವಿ. ಈಗ ಅದನ್ನು ಕಂಟಿನ್ಯೂ ಮಾಡೋಣ. ಈಗ ಸಿಂಥೆಟಿಕ್ ಫೈಬರ್ಸ್ ಅಂದರೆ ಏನು ಅಂತ ಗೊತ್ತಾಯಿತು. ಈಗ 3.3 ನಾವು ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಸಿಂಥೆಟಿಕ್ ಫೈಬರ್ಸ್ನ ನೋಡ್ತೀವಿ. ಅಂದರೆ ಏನೇನು ಗುಣಗಳು ಏನೇನಿದೆ, ಸಿಂಥೆಟಿಕ್ ಫೈಬರ್ಸು ಯಾವ ರೀತಿ ಬಿಹೇವ್ ಮಾಡುತ್ತೆ ಅದನ್ನು ನೋಡೋಣ, ಎಲ್ಲಿ ಯೂಸ್ ಆಗುತ್ತೆ ಅದ್ರ ಬಗ್ಗೆ. ಇಮ್ಯಾಜಿನ್ ದಟ್ ಇಟ್ ಈಸ್ ಎ ರೈನಿ ಡೇ. ವಾಟ್ ಕೈಂಡ್ ಆಫ್ ಅಂಬ್ರೆಲಾ ವುಡ್ ಯು ಯೂಸ್ ಆ್ಯಂಡ್ ವೈ? ನೋಡಿರಿ, ಏನಾದರೂ ಮಳೆ ಬೀಳ್ತಾ ಇತ್ತು ಅಂದ್ಕೊಳ್ಳಿ, ಯಾವ ಥರ ಅಂಬ್ರೆಲಾ ಯೂಸ್ ಮಾಡ್ತೀರಾ? ಬಟ್ಟೆಯಿಂದ ರೆಡಿ ಮಾಡಿರೋಂಥ ಅಂಬ್ರೆಲಾ ಯೂಸ್ ಮಾಡ್ತೀರಾ, ಅಥವಾ ಯಾವುದಾದ್ರು ಸಿಂಥೆಟಿಕ್ ಫೈಬರಿಂದ ರೆಡಿ ಮಾಡಿರೋಂಥ ಅಂಬ್ರೆಲಾ ಯೂಸ್ ಮಾಡ್ತೀರಾ? ನಾರ್ಮಲಾಗಿ ನಾವು ಸಿಂಥೆಟಿಕ್ ಫೈಬರ್ಸ್ ಯೂಸ್ ಮಾಡೋವಂಥ ಒಂದು ಅಂಬ್ರೆಲಾನೇ ಯೂಸ್ ಮಾಡ್ತೀವಿ. ಕಾಟನಿಂದ ನಾವೇನಾದರೂ ಅಂಬ್ರೆಲಾ ರೆಡಿ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಅದು ಹಾಳಾಗ್ಬಿಡುತ್ತೆ ಅಥವಾ ಒದ್ದೆ ಆಗಿಬಿಡುತ್ತೆ. ಸಿಂಥೆಟಿಕ್ ಫೈಬರ್ಸ್ ಪೊಸೆಸ್ ಯೂನಿಕ್ ಕ್ಯಾರೆಕ್ಟರಿಸ್ಟಿಕ್ಸ್ ವಿಚ್ ಮೇಕ್ ದೆಮ್ ಪಾಪ್ಯುಲರ್ ಡ್ರೆಸ್ ಮೆಟೀರಿಯಲ್ಸ್. ನೋಡಿ, ಏನಕ್ಕೆಲ್ಲ ಸಿಂಥೆಟಿಕ್ ಫೈಬರ್ಸ್ನೇ ಎಲ್ಲ ಇಷ್ಟಪಡ್ತಾರೆ ಅಂತ ಹೇಳಿದ್ರೆ ಅದರಲ್ಲಿ ಕೆಲವು ಯೂನಿಕ್ ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ. ಅದರಿಂದ ಸಿಂಥೆಟಿಕ್ ಫೈಬರ್ಸಿಂದ ರೆಡಿಯಾಗಿರೋಂಥ ಬಟ್ಟೆಗಳಿಗೆ ತುಂಬ ಜನ ಇಷ್ಟಪಡ್ತಾರೆ. ದೇ ಡ್ರೈ ಅಪ್ ಕ್ವಿಕ್ಲಿ, ಅಂದರೆ ಬೇಗ ಒಣಗಿಬಿಡುತ್ತೆ. ಆರ್ ಡ್ಯೂರೇಬಲ್, ಇವಾಗ ಕಾಟನಲ್ಲಿ ಆಯಿತು ಅಂತ ಹೇಳಿದ್ರೆ ಬೇಗ ಹಾಳಾಗುತ್ತೆ, ಆದರೆ ಸಿಂಥೆಟಿಕ್ ಫೈಬರ್ಸ್ ಬಟ್ಟೆ ಆದರೆ ಹಾಳಾಗಲ್ಲ. ಲೆಸ್ ಎಕ್ಸ್ಪೆನ್ಸಿವ್, ಖರ್ಚು ಕೂಡ ತುಂಬ ಕಮ್ಮಿ. ನೀವು 1 ಮೀಟರ್ ಕಾಟನ್ ಬಟ್ಟೆ ತೊಗೊಂಡ್ರೆ ₹100 ಇತ್ತು ಅಂದರೆ ಇದು ₹50, ₹30 ಸಿಗುತ್ತೆ. ಆ ರೀತಿ ರೆಡಿಲಿ ಅವೈಲೇಬಲ್ ಆ್ಯಂಡ್ ಈಸಿ ಟು ಮೇಂಟೈನ್. ಇದು ಈಸಿಯಾಗಿ ಸಿಗುತ್ತೆ, ಎಲ್ಲಿ ಬೇಕಾದರೂ ಸಿಗುತ್ತೆ, ಕಷ್ಟ ಏನಿಲ್ಲ. ಮತ್ತು ಮೇಂಟೈನ್ ಮಾಡೋದು ಈಸಿ, ಒಗೆಯೋದಿರ್ಬೋದು, ಒಣಗಾಕೋದಿರ್ಬೋದು, ಇದೆಲ್ಲ ಈಸಿಯಾಗಿ ಮೇಂಟೈನ್ ಮಾಡ್ಬೋದು. ಪರ್ಫಾರ್ಮ್ ದಿ ಫಾಲೋಯಿಂಗ್ ಆ್ಯಕ್ಟಿವಿಟಿ ಆ್ಯಂಡ್ ಲರ್ನ್ ಫಾರ್ ಯುವರ್ ಸೆಲ್ಫ್. ಇಲ್ಲಿ ಕೆಳಗಡೆ ಒಂದು ಆ್ಯಕ್ಟಿವಿಟಿ ಕೊಟ್ಟಿದ್ದಾರೆ, ಇದು ನೋಡಿಬಿಟ್ಟು ನೀವೇ ಒಂದು ಸರಿ ಟ್ರೈ ಮಾಡಿ. ಆ್ಯಕ್ಟಿವಿಟಿ 3.2 ನೋಡೋಣ. ಇದು ಸಿಂಪಲ್ ಆಗಿದೆ, ನಾನು ಸಿಂಪ್ಲಿಫೈ ಮಾಡಿ ಹೇಳ್ತೀನಿ ಏನು ಆ್ಯಕ್ಟಿವಿಟಿ ಅಂತ. 2 ಟಬ್ ತೊಗೊಳ್ಳಿ, ನೀರಿನ ಬಕೆಟ್ ಆ ಥರ. 2ರಲ್ಲೂ ಒಂದು 2 ಲೀಟ್ರಷ್ಟು ಅಥವಾ 1 ಲೀಟ್ರಷ್ಟು ಆ ಥರ ನೀರು ಆ್ಯಡ್ ಮಾಡಿ. ಮತ್ತು ಒಂದು ಕಾಟನ್ ಬಟ್ಟೆ ತೊಗೊಳ್ಳಿ, ಸೇಮ್ 1 ಮೀಟ್ರ್ ಬಟ್ಟೆನೋ ಅರ್ಧ ಮೀಟ್ರ್ ಬಟ್ಟೆನೋ ಸಿಮಿಲರ್ ಆಗಿರೋವಂಥದ್ದು. ಇನ್ನೊಂದು ಬಂದು ಅದೇ ಅಳತೆಯಲ್ಲಿರೋವಂಥದ್ದು, ಕಾಟನ್ದೇನು ಅಳತೆ ತೊಗೊಂಡಿರ್ತೀರ ಅದೇ ಅಳತೆಯಲ್ಲಿರೋವಂಥ ಇನ್ನೊಂದು ಸಿಂಥೆಟಿಕ್ ಬಟ್ಟೆ ಯಾವುದಾದ್ರು ನೈಲಾನ್, ರೇಯಾನ್ ಆ ಥರದ ಬಟ್ಟೆ ಒಂದು ತೊಗೊಳ್ಳಿ. ಎರಡನ್ನೂ ಸಪ್ರೇಟ್ ನೀರಲ್ಲಿ ಒಂದು ಸ್ವಲ್ಪ ಮುಳುಗಿಸ್ಬಿಟ್ಟು ಚೆನ್ನಾಗಿ ಜಾಲಿಸೋದು ಅಂತಾರಲ್ಲ ಆ ಥರ ಮಾಡಿ. ಆ ಥರ ಮಾಡಿಬಿಟ್ಟು ರಿಮೂವ್ ಮಾಡಿ. ಎರಡು ರಿಮೂವ್ ಮಾಡಿದಾಗ ನೀವು ಯಾವುದು ಜಾಸ್ತಿ ನೀರು ಎಳ್ಕೊಂಡಿದೆ, ಅಂದರೆ 2 ಕಂಟೈನರಲ್ಲಿ ಅಥವಾ 2 ಬಕೆಟಲ್ಲಿ ಯಾವುದರಲ್ಲಿ ಜಾಸ್ತಿ ನೀರಿದೆ, ಯಾವುದ್ರಲ್ಲಿ ಕಮ್ಮಿ ನೀರಿದೆ ಅಂತ ಅಬ್ಸರ್ವ್ ಮಾಡಿ. ಆವಾಗ ನಿಮ್ಗೇನು ಗೊತ್ತಾಗುತ್ತೆ, ಕಾಟನ್ ಬಟ್ಟೆ ಜಾಸ್ತಿ ನೀರು ಅಬ್ಸರ್ವ್ ಮಾಡ್ಕೊಂಡಿದೆ ಮತ್ತು ಸಿಂಥೆಟಿಕ್ ಬಟ್ಟೆ ಅಷ್ಟು ನೀರನ್ನ ಅಬ್ಸರ್ವ್ ಮಾಡ್ಕೊಂಡಿಲ್ಲ. ಅದಕ್ಕೆ ಸಿಂಥೆಟಿಕ್ ಬಟ್ಟೆ ನೆನೆಸಿದಂಥ ಒಂದು ಬಕೆಟಲ್ಲಿ ಜಾಸ್ತಿ ನೀರು ಉಳಿದಿದೆ, ಕಾಟನ್ ಬಟ್ಟೆ ನೆನೆಸಿರೋಂಥ ಒಂದು ಇದರಲ್ಲಿ ಬಕೆಟಲ್ಲಿ ಕಮ್ಮಿ ನೀರಿದೆ. ಟೇಕ್ ದಿ ಪೀಸಸ್ ಔಟ್. ಓಕೆ, ಇದನ್ನು ಬೇಕಾದ್ರೆ ಒಣಗಾಕಿ. ಈ ಕಾಟನ್ ಬಟ್ಟೆ ಏನು ನೆನೆಸಿರ್ತೀರ ಅದನ್ನು ಒಣಗಾಕ್ರಿ, ಮತ್ತು ಇನ್ನೊಂದು ರೇಯಾನ್ ಅಥವಾ ನೈಲಾನ್ ಬಟ್ಟೆ ಏನು ತೊಗೊಂಡಿರ್ತೀರ ಅದನ್ನು ಒಣಗಾಕ್ರಿ. ನೀವು ಯಾವುದು ಬೇಗ ಒಣಗುತ್ತೆ ಅಂತ ಕೂಡ ಟೆಸ್ಟ್ ಮಾಡ್ಬೋದು. ಡೂ ಸಿಂಥೆಟಿಕ್ ಫೈಬರ್ಸ್ ಸೋಕ್ ಲೆಸ್ ಆರ್ ಮೋರ್ ವಾಟರ್ ದೆನ್ ದಿ ನ್ಯಾಚುರಲ್ ಫ್ಯಾಬ್ರಿಕ್ಸ್? ಅಂದರೆ ಸಿಂಥೆಟಿಕ್ ಫ್ಯಾಬ್ರಿಕ್ಸು ಜಾಸ್ತಿ ನೀರು ಎಳ್ಕೊಳ್ಳುತ್ತಾ ಅಥವಾ ಹಿಡಿದಿಟ್ಕೊಳ್ಳುತ್ತಾ ಅಥವಾ ಕಮ್ಮಿನಾ ಅಂತಂದ್ಬಿಟ್ಟು ನಿಮಗೆ ಆಲ್ರೆಡಿ ಗೊತ್ತಾಗಿದೆ. ಡೂ ದಿ ಟೇಕ್ ಲೆಸ್ ಆರ್ ಮೋರ್ ಟೈಮ್ ಟು ಡ್ರೈ? ಇದನ್ನು ನೀವೇ ಒಂದು ಸರಿ ಚೆಕ್ ಮಾಡಿ, ಬೇಗ ಯಾವುದು ಒಣಗುತ್ತೆ, ಸಿಂಥೆಟಿಕ್ ಫೈಬರಾ ಅಥವಾ ನ್ಯಾಚುರಲ್ ಫೈಬರ್, ಕಾಟನ್ ಥರದ್ದ ಅಥವಾ ರೇಯಾನ್ ಥರದ್ದ ಅಂತ ನೋಡಿ. ವಾಟ್ ಡಸ್ ದಿಸ್ ಆ್ಯಕ್ಟಿವಿಟಿ ಟೆಲ್ ಯು ಅಬೌಟ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಸಿಂಥೆಟಿಕ್ ಫ್ಯಾಬ್ರಿಕ್ಸ್? ಸಿಂಥೆಟಿಕ್ ಫ್ಯಾಬ್ರಿಕ್ನ ಯಾವ ಕ್ಯಾರೆಕ್ಟರ್ನ ಇಲ್ಲಿ ಹೇಳ್ತಾ ಇದ್ದಾರೆ? ಫೈಂಡ್ ಔಟ್ ಫ್ರಮ್ ಯುವರ್ ಪೇರೆಂಟ್ಸ್ ಅಬೌಟ್ ದಿ ಡ್ಯೂರಬಿಲಿಟಿ, ಕಾಸ್ಟ್ ಆ್ಯಂಡ್ ಮೇಂಟೆನೆನ್ಸ್ ಆಫ್ ದೀಸ್ ಫ್ಯಾಬ್ರಿಕ್ಸ್ ಕಂಪೇರ್ ಟು ನ್ಯಾಚುರಲ್ ಫ್ಯಾಬ್ರಿಕ್ಸ್. ನಾನು ಆಲ್ರೆಡಿ ಕ್ಯಾರೆಕ್ಟರಿಸ್ಟಿಕ್ ಏನು ಅಂತ ಹೇಳಿದೆ, ಜಾಸ್ತಿ ನೀರು ಇಟ್ಕೊಳ್ಳಲ್ಲ ಅಂತ. ಈಗ ನಿಮ್ಮ ಪೇರೆಂಟ್ಸ್ ಹತ್ರ ನೀವು ಕೇಳ್ಬೋದು, ಯಾವುದು ಇವಾಗ ಕಾಟನ್ ಬಟ್ಟೆ ಆದರೆ ಜಾಸ್ತಿ ಬಾಳಿಕೆ ಬರುತ್ತಾ ಅಥವಾ ನಾರ್ಮಲ್ ಸಿಂಥೆಟಿಕ್ ಬಟ್ಟೆ ಏನಾದರೂ ಇತ್ತಂದರೆ ಅದು ಜಾಸ್ತಿ ಕಾಸ್ಟ್ ಇರುತ್ತಾ, ಅದು ಬಾಳಿಕೆ ಯಾವುದು ಬರುತ್ತೆ, ಕಾಸ್ಟ್ ಯಾವುದು ಬರುತ್ತೆ, ಮತ್ತು ಮೇಂಟೆನೆನ್ಸು, ಇದೆಲ್ಲದ್ರ ಬಗ್ಗೆ ನೀವು ಒಂದು ಸರಿ ಕೇಳಿ ತಿಳ್ಕೊಳ್ಳಿ. ಈಗ 3.4 ಪ್ಲಾಸ್ಟಿಕ್ಸ್, ಇದ್ರ ಬಗ್ಗೆ ನೋಡೋಣ. ಯು ಮಸ್ಟ್ ಬಿ ಫೆಮಿಲಿಯರ್ ವಿತ್ ಮೆನಿ ಪ್ಲಾಸ್ಟಿಕ್ ಆರ್ಟಿಕಲ್ಸ್ ಯೂಸ್ಡ್ ಎವ್ರಿ ಡೇ. ನೀವು ಎಷ್ಟೊಂದು ಪ್ಲಾಸ್ಟಿಕ್ ಆರ್ಟಿಕಲ್ಸ್ ಎಲ್ಲ ಯೂಸ್ ಮಾಡ್ತಿರಲ್ಲ, ಎಲ್ಲ ಗೊತ್ತೇ ಇರುತ್ತೆ ನಿಮ್ಗೆ ಏನೇನು ಪ್ಲಾಸ್ಟಿಕ್ಕಿಂದ ಮಾಡಿರ್ತಾರೆ ಅಂತ. ಅಂಥದ್ದನ್ನು ಕೆಲವು ಲಿಸ್ಟ್ ಮಾಡ್ಕೊಳ್ಳಿ ಬೇಕಾದರೆ. ನೋಡಿ, ಇಲ್ಲೂ ಕೂಡ ಕೆಲವು ಪಿಕ್ಚರ್ಸ್ ಇದೆ, ಮತ್ತು ನಾನು ಸ್ಲೈಡ್ ಪ್ರಿಪೇರ್ ಮಾಡಿದ್ದೀನಿ, ಇದರಲ್ಲೂ ಕೂಡ ಕವರ್, ಟೇಬಲ್, ಚೇರ್ ಈ ಥರ ಎಲ್ಲ ಕೂಡ ಎಷ್ಟೊಂದು ಪ್ಲಾಸ್ಟಿಕ್ ಐಟಮ್ಸ್ ಇರುತ್ತೆ. ಪ್ಲಾಸ್ಟಿಕ್ ಈಸ್ ಆಲ್ಸೋ ಎ ಪಾಲಿಮರ್ ಲೈಕ್ ದಿ ಸಿಂಥೆಟಿಕ್ ಫೈಬರ್. ನಾನು ಸಿಂಥೆಟಿಕ್ ಫೈಬರ್ ಪಾರ್ಟಲ್ಲಿ ಹೇಳ್ತಾ ಇದ್ನಲ್ಲ ನಿಮಗೆ,
ಏನು ಒಂದು ಸಣ್ಣ ಸಣ್ಣ ದಾರ ಥರ ಇರುತ್ತೆ, ಲೇಯರ್ಸ್ ಇರುತ್ತೆ, ಅದೆಲ್ಲ ಜಾಯಿನ್ ಆಗಿ ಒಂದು ಪಾಲಿಮರ್ ಆಗಿದೆ. ಪಾಲಿಮರ್ದು ಹೆಸರು ಕೂಡ ನೀವು ಕೇಳಿದ್ದೀರ, ಗ್ರೀಕ್ ವರ್ಡ್ಸಿಂದ ತೊಗೊಂಡಿದ್ದಾರೆ. ಪಾಲಿ ಅಂದರೆ ಮೆನಿ ಅಂತ, ಮರ್ ಅಂದರೆ ಪಾರ್ಟ್ಸ್ ಅಂತ. ಇಷ್ಟೊಂದು ಪಾರ್ಟ್ಸ್ ಸೇರಿ ಅದು ಒಂದು ಪಾಲಿಮರ್ ಆಗಿರುತ್ತೆ. ಆಲ್ ಪ್ಲಾಸ್ಟಿಕ್ಸ್ ಡು ನಾಟ್ ಹ್ಯಾವ್ ದಿ ಸೇಮ್ ಟೈಪ್ ಆಫ್ ಅರೇಂಜ್ಮೆಂಟ್ ಆಫ್ ಯೂನಿಟ್ಸ್. ಆದರೆ ಎಲ್ಲ ಪ್ಲಾಸ್ಟಿಕ್ಸು ಕೂಡ ಸೇಮ್ ಅರೇಂಜ್ಮೆಂಟ್ ಇರಲ್ಲ. ನೋಡಿ ಇಲ್ಲಿ 2 ಕೊಟ್ಟಿದ್ದಾರೆ, ಒಂದು ಲೀನಿಯರ್ ಅಂತ, ಇನ್ನೊಂದು ಬಂದು ಕ್ರಾಸ್ ಲಿಂಕ್ಡ್ ಅರೇಂಜ್ಮೆಂಟ್ಸ್ ಅಂತ. ಲೀನಿಯರ್ ಅಂದರೆ ಹೆಸರಲ್ಲೇ ಇದೆ, LINE, ಲೀನಿಯರ್, ಲೈನ್ AR, ಲೀನಿಯರ್ ಆಗುತ್ತೆ. ಅಂದರೆ ಒಂದ್ರ ಪಕ್ಕ ಒಂದಿರೋವಂಥದ್ದು, ಸ್ಟ್ರೈಟಾಗಿ ಚೈನ್ ಥರ, ಅರ್ಥ ಆಯ್ತಾ? ಅದೇ ರೀತಿ ಕ್ರಾಸ್ ಲಿಂಕ್ಡ್ ಅರೇಂಜ್ಮೆಂಟ್ಸ್ ಅಂತ ಹೇಳಿದ್ರೆ ಇದು ಕೂಡ ಅದೇ ಚೈನ್ ಥರನೇ ಇರುತ್ತೆ, ಆದರೆ ಒಂದು ಸೆಟ್ ಆಫ್ ಚೈನ್ಸ್ ಇರಲ್ಲ, ಎಷ್ಟೊಂದಿರುತ್ತೆ. ನೋಡಿ 2 ಇದೆ ಇಲ್ಲಿ, ಇನ್ನೊಂದ್ರಲ್ಲಿ 3, 4 ಈ ಥರ ಜಾಸ್ತಿ ಆಗ್ತಾ ಹೋಗುವಂಥದ್ದು. ಪ್ಲಾಸ್ಟಿಕ್ ಆರ್ಟಿಕಲ್ಸ್ ಆರ್ ಅವೈಲಬಲ್ ಇನ್ ಆಲ್ ಪಾಸಿಬಲ್ ಶೇಪ್ಸ್ ಆ್ಯಂಡ್ ಸೈಜಸ್ ಆ್ಯಸ್ ಯು ಕ್ಯಾನ್ ಸಿ ಇನ್ ಫಿಗರ್ 3.7. ಇದೆಲ್ಲ ಶೇಪ್ಸಲ್ಲೂ ಎಲ್ಲ ಸೈಜಸಲ್ಲೂ ಕೂಡ ಪ್ಲಾಸ್ಟಿಕ್ ಸಿಗುತ್ತೆ ನಮಗೆ. ಹ್ಯಾವ್ ಯು ಎವರ್ ವಂಡರ್ಡ್ ಹೌ ದಿಸ್ ಈಸ್ ಪಾಸಿಬಲ್? ಈ ಥರ ಯಾವ ರೀತಿ ಪಾಸಿಬಲ್ ಆಯಿತು, ಯಾವ ಶೇಪಿಗೆ ಮಾಡಿದ್ರು? ಈಗ ಅದೇ ಪ್ಲಾಸ್ಟಿಕ್ ಯೂಸ್ ಮಾಡಿ ಚೇರ್ ಮಾಡಿದ್ದಾರೆ, ಅದೇ ಪ್ಲಾಸ್ಟಿಕ್ ಯೂಸ್ ಮಾಡಿ ಬಕೆಟ್ ಕೂಡ ಮಾಡ್ತಾರೆ. ಸಾಧ್ಯನಾ ಅದು? ನೋಡೋಣ. ದಿ ಫ್ಯಾಕ್ಟ್ ಈಸ್ ದಟ್ ಪ್ಲಾಸ್ಟಿಕ್ ಈಸ್ ಈಸಿಲಿ ಮೋಲ್ಡಬಲ್ ಆರ್ ಕ್ಯಾನ್ ಬಿ ಶೇಪ್ಡ್ ಇನ್ ಎನಿ ಫಾರ್ಮ್. ಏನಪ್ಪ ಅಂದರೆ ಏನಕ್ಕೆ ಮಾಡಿದ್ರಪ್ಪ ಈ ಥರ ಅಂತೇಳಿದ್ರೆ, ಪ್ಲಾಸ್ಟಿಕ್ನ ಈಸಿಲಿ ಶೇಪ್ ಮಾಡ್ಬೋದು. ಒಂದು ಪ್ಲಾಸ್ಟಿಕ್ನ ಕರಗಿಸ್ಬಿಟ್ಟು ಚೇರ್ ಥರ ಮಾಡ್ಬೋದು, ಅಥವಾ ಮತ್ತೆ ಅದನ್ನು ಕರಗಿಸ್ಬಿಟ್ಟು ಪ್ಲಾಸ್ಟಿಕ್ನೆಲ್ಲ ಚೇರ್ ಥರ ಇರೋದನ್ನು ಬಕೆಟ್ ಮಾಡ್ಬೋದು, ಅಥವಾ ಇನ್ನೊಂದು ಮಾಡ್ಬೋದು. ಈ ರೀತಿ ಪ್ಲಾಸ್ಟಿಕ್ ಕ್ಯಾನ್ ಬಿ ರೀಸೈಕಲ್ಡ್, ರೀಯೂಸ್ಡ್, ಕಲರ್ಡ್, ಮೆಲ್ಟೆಡ್, ರೋಲ್ಡ್ ಇಂಟು ಶೀಟ್ಸ್ ಆರ್ ಮೇಡ್ ಇಂಟು ವೈರ್ಸ್. ನೋಡಿ, ಪ್ಲಾಸ್ಟಿಕ್ನ ರೀಸೈಕಲ್ ಮಾಡ್ಬೋದು, ರೀಯೂಸ್ ಮಾಡ್ಬೋದು, ಕಲರ್ ಆ್ಯಡ್ ಮಾಡ್ಬೋದು, ಮೆಲ್ಟ್ ಮಾಡ್ಬೋದು, ಕರಗಿಸ್ಬೋದು ಫುಲ್ಲು, ಮತ್ತು ಶೀಟ್ಸ್ ಥರ, ಪ್ಲಾಸ್ಟಿಕ್ ಶೀಟ್ ಥರ ರೋಲ್ ಮಾಡ್ಬೋದು, ಅಥವಾ ವೈರ್ಸ್ ಥರ ಮಾಡ್ಬೋದು. ಇದೆಲ್ಲ ಕೂಡ ದಟ್ ಈಸ್ ವೈ ಇಟ್ ಫೈಂಡ್ ಸಚ್ ಎ ವೆರೈಟಿ ಆಫ್ ಯೂಸಸ್. ಅದಕ್ಕೇ ಪ್ಲಾಸ್ಟಿಕ್ನ ನಾವು ಎಷ್ಟೊಂದಕ್ಕೆ ಯೂಸ್ ಮಾಡ್ಕೊಳ್ತೀವಿ. ಈಗ ಇಲ್ಲಿ ಪಾಲಿಥೀನ್ ಅಂತ ಕೊಟ್ಟಿದ್ದಾರೆ, ನೀವು ಕೇಳಿರ್ತೀರ ಪಾಲಿಥೀನ್ ಕವರ್ಸ್ ಎಲ್ಲ ಯೂಸ್ ಮಾಡಬಾರ್ದು, ಹಾಗೆ ಹೀಗೆ ಎಲ್ಲ ಹೇಳ್ತಾ ಇರ್ತಾರಲ್ಲ, ಅದು ಕೂಡ ಒಂದು ಪ್ಲಾಸ್ಟಿಕ್, ಅಥವಾ ಪ್ಲಾಸ್ಟಿಕ್ ಕವರ್ನ ಪಾಲಿಥೀನ್ ಕವರ್ ಅಂತಾರೆ. ಪಾಲಿ ಅಂದ್ರೇನು? ಮೆನಿ, ಎಷ್ಟೊಂದು ಅಂತ. ಎಥಿನ್ ಅಂದರೆ ಅದು ಒಂದು ರೀತಿ ಕೆಮಿಕಲ್, ಅದು ಈಸ್ ಎನ್ ಎಕ್ಸಾಂಪಲ್ ಆಫ್ ಎ ಪ್ಲಾಸ್ಟಿಕ್. ಇದು ಒಂದು ರೀತಿ ಪ್ಲಾಸ್ಟಿಕ್ ಆಗಿರುತ್ತೆ. ಇಟ್ ಈಸ್ ಯೂಸ್ಡ್ ಫಾರ್ ಮೇಕಿಂಗ್ ಕಾಮನ್ಲಿ ಯೂಸ್ಡ್ ಪಾಲಿಥೀನ್ ಬ್ಯಾಗ್ಸ್. ನೀವು ಪ್ಲಾಸ್ಟಿಕ್ ಕವರೆಲ್ಲ ಅಂಗಡಿಯಲ್ಲೆಲ್ಲ ತರ್ತಿರಲ್ಲ, ಅದೆಲ್ಲ ಕೂಡ ಇದರಿಂದನೇ ರೆಡಿ ಮಾಡೋವಂಥದ್ದು. ನಾವು ಟ್ರೈ ಟು ಬೆಂಡ್ ಎ ಪೀಸ್ ಆಫ್ ಪ್ಲಾಸ್ಟಿಕ್ ಯುವರ್ ಸೆಲ್ಫ್. ಕೆನ್ ಆಲ್ ದಿ ಪ್ಲಾಸ್ಟಿಕ್ ಆರ್ಟಿಕಲ್ಸ್ ಬಿ ಬೆಂಟ್ ಈಸಿಲಿ? ನೀವು ಇವಾಗ ಒಂದು ಬೆಂಡ್ ಮಾಡೋಕ್ಕೆ ಟ್ರೈ ಮಾಡಿ ನೋಡಿ, ಯಾವ್ದಾದ್ರು ಪ್ಲಾಸ್ಟಿಕ್ ಪೈಪ್ನೋ ಅಥವಾ ಇನ್ನೊಂದು ಪ್ಲಾಸ್ಟಿಕ್ ವೈರ್ ಈ ಥರ ಏನಾದರೂ ಇತ್ತು ಅಂದರೆ ಎಲ್ಲ ಪ್ಲಾಸ್ಟಿಕ್ನು ಬೆಂಡ್ ಮಾಡ್ಬೋದಾ? ಚೆಕ್ ಮಾಡಿ ನೋಡಿ. ನಿಮ್ಮ ಸುತ್ತ ಇರೋಂಥ ಒಂದು 2-3 ಪ್ಲಾಸ್ಟಿಕ್ ಐಟಮ್ ತೊಗೊಳ್ಳಿ, ಬೆಂಡ್ ಮಾಡೋಕ್ಕಾಗ್ತಾ ಇದೆಯಾ ಇಲ್ವಾ ಅಂತ ನೋಡಿ. ಯು ವಿಲ್ ಅಬ್ಸರ್ವ್ ದಟ್ ಸಮ್ ಪ್ಲಾಸ್ಟಿಕ್ ಆರ್ಟಿಕಲ್ಸ್ ಕ್ಯಾನ್ ಬೆಂಡ್ ಈಸಿಲಿ ವೆಲ್ ಸಮ್ ಬ್ರೇಕ್ ವೆನ್ ಫೋರ್ಸ್ ಟು ಬೆಂಡ್. ನೋಡಿ, ನೀವು ಇದರಲ್ಲಿ ಏನು ಅಬ್ಸರ್ವ್ ಮಾಡ್ಬೋದು ಅಂತ ಹೇಳಿದ್ರೆ, ಕೆಲವು ಪ್ಲಾಸ್ಟಿಕ್ ವಸ್ತುಗಳನ್ನ ಬೆಂಡ್ ಮಾಡ್ಬೋದು, ಆದರೆ ಕೆಲವನ್ನ ಬೆಂಡ್ ಮಾಡೋಕ್ಕೆ ಟ್ರೈ ಮಾಡಿದ್ರೆ ಅದು ಮುರಿದು ಹೋಗ್ಬಿಡುತ್ತೆ. ವೆನ್ ವಿ ಆ್ಯಡ್ ಹಾಟ್ ವಾಟರ್ ಟು ಎ ಪ್ಲಾಸ್ಟಿಕ್ ಬಾಟಲ್ ಇಟ್ ಗೆಟ್ಸ್ ಡಿಫಾರ್ಮ್ಡ್. ಈಗ ಯಾವ್ದಾದ್ರು ಪ್ಲಾಸ್ಟಿಕ್ ಬಾಟಲ್ ಇರುತ್ತೆ, ಇವಾಗ ಬಿಸ್ಲರಿ ಬಾಟಲ್ ಎಲ್ಲ ಇರುತ್ತಲ್ಲ, ಅದಕ್ಕೆ ಬಿಸಿ ನೀರು ಹಾಕಿದ್ರೆ ಅಂದರೆ ಏನಾಗುತ್ತೆ, ಆ ಬಾಟ್ಲಲ್ಲಿ ಸೊಟ್ಟ ಆಗಿಬಿಡುತ್ತೆ, ಕರಿಗಕ್ಕೆ ಸ್ಟಾರ್ಟ್ ಆಗುತ್ತೆ ಸ್ವಲ್ಪ. ಇಟ್ ಗೆಟ್ಸ್ ಡಿಫಾರ್ಮ್ಡ್. ಸಚ್ ಪ್ಲಾಸ್ಟಿಕ್ ವಿಚ್ ಗೆಟ್ಸ್ ಡಿಫಾರ್ಮ್ಡ್ ಈಸಿಲಿ ಆನ್ ಈಟಿಂಗ್ ಆ್ಯಂಡ್ ಕ್ಯಾನ್ ಬಿ ಬೆಂಟ್ ಈಸಿಲಿ ಆರ್ ನೋನ್ ಆ್ಯಸ್ ಥರ್ಮೋಪ್ಲಾಸ್ಟಿಕ್ಸ್. ನೋಡಿ, ಯಾವ ಒಂದು ಪ್ಲಾಸ್ಟಿಕ್, ಯಾವ ಟೈಪ್ ಆಫ್ ಪ್ಲಾಸ್ಟಿಕ್ನ ಹೀಟ್ ಮಾಡಿದ ತಕ್ಷಣ ಅದು ಬೆಂಡ್ ಆಗೋದು ಅಥವಾ ಕರಗೋದು ಈ ಥರ ಆಯಿತು ಅಂದ್ಕೊಳ್ರಿ, ಅದನ್ನು ನಾವು ಥರ್ಮೋಪ್ಲಾಸ್ಟಿಕ್ಸ್ ಅಂತ ಕರಿತೀವಿ. ಇಲ್ಲಿ ಸ್ಲೈಡ್ಸಲ್ಲಿದೆ ನೋಡಿ, ಥರ್ಮೋಪ್ಲಾಸ್ಟಿಕ್, ಥರ್ಮೋಸೆಟ್ಸ್, ಇದು ಆಮೇಲೆ ಬರುತ್ತೆ, ಹೇಳ್ಬಿಟ್ಟು ಆಮೇಲೆ ತೋರಿಸ್ತೀನಿ ನಾನು. ಪಾಲಿಥೀನ್ ಆ್ಯಂಡ್ PVC ಆರ್ ಸಮ್ ಆಫ್ ದಿ ಎಕ್ಸಾಂಪಲ್ಸ್ ಆಫ್ ಥರ್ಮೋಪ್ಲಾಸ್ಟಿಕ್ಸ್. ಈ ಪಾಲಿಥೀನ್ ಕವರ್ ಅದೆಲ್ಲ ಹೇಳಿದ್ನಲ್ಲ, ಅದು ಮತ್ತು PVC ಅಂತ ಬರುತ್ತೆ, ಪೈಪ್ಗಳಲ್ಲಿ ಯೂಸ್ ಮಾಡ್ತಾರೆ ಜಾಸ್ತಿ, ಅದು ಈ ಥರ್ಮೋಪ್ಲಾಸ್ಟಿಕ್ಸ್ಗೆ ಎಕ್ಸಾಂಪಲ್. ದೀಸ್ ಆರ್ ಯೂಸ್ಡ್ ಫಾರ್ ಮ್ಯಾನುಫ್ಯಾಕ್ಚರಿಂಗ್ ಟಾಯ್ಸ್, ಕೋಮ್ಸ್ ಆ್ಯಂಡ್ ವೇರಿಯಸ್ ಟೈಪ್ಸ್ ಆಫ್ ಕಂಟೈನರ್ಸ್. ನೀವೇನಾದರೂ ಆಟ ಸಾಮಾನು ತೊಗೊಳ್ತೀರ ಅಂದರೆ ಟಾಯ್ಸ್ ಅಂದರೆ ಅದನ್ನು ರೆಡಿ ಮಾಡೋಕ್ಕೂ ಕೂಡ ಥರ್ಮೋಪ್ಲಾಸ್ಟಿಕ್ಸ್ ಯೂಸ್ ಮಾಡ್ತಾರೆ. ಮತ್ತು ಬಾಚಿಣಿಗೆ ಇರುತ್ತಲ್ಲ ಪ್ಲಾಸ್ಟಿಕ್ದು, ಅದಕ್ಕೂ ಕೂಡ ಥರ್ಮೋಪ್ಲಾಸ್ಟಿಕ್. ಮತ್ತು ಎಷ್ಟೊಂದು ಕಂಟೈನರ್ಸ್ ಮನೆಯಲ್ಲಿ ಡಬ್ಬಗಳೆಲ್ಲ ಹಾಕಿ ಬೇಳೆ ಸಕ್ಕರೆ ಎಲ್ಲ ಎತ್ತಿಡ್ತಾರಲ್ಲ, ಅದು ಕೂಡ ಥರ್ಮೋಪ್ಲಾಸ್ಟಿಕ್ಸಿಂದನೇ ಮಾಡೋವಂಥದ್ದು. ಈಗ ಒಂದು ಟೈಪ್ ಆಫ್ ಪ್ಲಾಸ್ಟಿಕ್ ನಾನು ಹೇಳಿದೆ ಥರ್ಮೋಪ್ಲಾಸ್ಟಿಕ್ಸ್ ಅಂತ. ಈಗ ಇನ್ನೊಂದು ಟೈಪ್ ಆಫ್ ಪ್ಲಾಸ್ಟಿಕ್ ಇದೆ, ನೋಡೋಣ ಯಾವುದು ಅಂತ. ಆನ್ ದಿ ಅದರ್ ಹ್ಯಾಂಡ್ ದೇರ್ ಆರ್ ಸಮ್ ಪ್ಲಾಸ್ಟಿಕ್ ವಿಚ್ ವೆನ್ ಮೌಲ್ಡೆಡ್ ಒನ್ಸ್ ಕೆನಾಟ್ ಬಿ ಸಾಫ್ಟನ್ಡ್ ಬೈ ಹೀಟಿಂಗ್. ಇನ್ನೊಂದು ಥರ ಪ್ಲಾಸ್ಟಿಕ್ಸ್ ಬರುತ್ತೆ, ಇದನ್ನು ನಾವು ಒಂದು ಸರಿ ಮೋಲ್ಡ್ ಮಾಡಿದ್ವಿ ಅಂದರೆ, ಒಂದು ಶೇಪ್ ಕೊಟ್ವಿ ಅಂತ ಹೇಳಿದ್ರೆ, ಅದನ್ನು ಹೀಟ್ ಮಾಡಿದ್ರೆ ಇದು ಯಾವುದೇ ರೀತಿ ಸಾಫ್ಟ್ ಆಗಲ್ಲ, ಕರಗಲ್ಲ ಮತ್ತು ಬೆಂಡ್ ಆಗಲ್ಲ. ಇದು ದೀಸ್ ಆರ್ ಕಾಲ್ಡ್ ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ಸ್. ಇಲ್ಲಿ ಥರ್ಮೋಪ್ಲಾಸ್ಟಿಕ್ಸ್ ಬೇರೆ, ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ಸ್ ಬೇರೆ. ಅರ್ಥ ಆಯ್ತಾ? 2 ಎಕ್ಸಾಂಪಲ್ಸ್ ಆರ್ ಬೆಕೆಲೈಟ್ ಆ್ಯಂಡ್ ಮೆಲಮೈನ್. ಅದು ನಿಮ್ಗೆ ಗೊತ್ತಾಗಲ್ಲ, ಬಿಟ್ಬಿಡಿ. ಇದೆಲ್ಲ ಇದಕ್ಕೆ ಯೂಸ್ ಮಾಡ್ತಾರೆ, ಸ್ವಿಚ್ಗಳಲ್ಲಿ ಅಲ್ಲಿ ಇಲ್ಲಿ. ಬೆಕೆಲೈಟ್ ಈಸ್ ಎ ಪೂರ್ ಕಂಡಕ್ಟರ್ ಆಫ್ ಹೀಟ್ ಆ್ಯಂಡ್ ಎಲೆಕ್ಟ್ರಿಸಿಟಿ. ಬೆಕೆಲೈಟ್ ಅನ್ನೋದು ಒಂದು
ಪೂರ್ ಕಂಡಕ್ಟರ್ ಆಫ್ ಹೀಟ್, ಅಂದರೆ ಜಾಸ್ತಿ ಹೀಟ್ ಆಗಲ್ಲ ಇದು, ಹೀಟ್ ಟ್ರಾನ್ಸ್ಫರ್ ಮಾಡಲ್ಲ ಇದು ಬೇರೆದಕ್ಕೆ, ಅರ್ಥ ಆಯ್ತಾ. ಮತ್ತು ಎಲೆಕ್ಟ್ರಿಸಿಟಿ ಕೂಡ ಟ್ರಾನ್ಸ್ಫರ್ ಮಾಡಲ್ಲ, ಅದಕ್ಕೆ ಇದನ್ನು ಸ್ವಿಚ್ಗಳಲ್ಲಿ ಯೂಸ್ ಮಾಡ್ತಾರೆ. ನೀವು ಅಕಸ್ಮಾತ್ ಏನಾದ್ರು ಸ್ವಿಚ್ ಹಾಕಿದ್ರೂ ಕೂಡ ನಿಮಗೆ ಶಾಕ್ ಹೊಡಿಬಾರ್ದು ಅಂತ. ಇಟ್ ಈಸ್ ಯೂಸ್ಡ್ ಫಾರ್ ಮೇಕಿಂಗ್ ಎಲೆಕ್ಟ್ರಿಕಲ್ ಸ್ವಿಚಸ್. ಹ್ಯಾಂಡಲ್ಸ್ ಆಫ್ ವೇರಿಯಸ್ ಯುಟೆನ್ಸಿಲ್ಸ್, ಈಗ ನೀವು ಕುಕ್ಕರ್ ಅಥವಾ ಬೇರೆ ಪಾತ್ರೆ ಇತ್ತು ಅಂದ್ಕೊಳ್ಳಿ, ಅದ್ರದ್ದು ಕೂಡ ಅದಕ್ಕೆ ಹ್ಯಾಂಡಲ್ ಮೇಲೆ ಒಂದು ಪ್ಲಾಸ್ಟಿಕ್ ಕೋಟಿಂಗ್ ಕೊಟ್ಟಿರ್ತಾರೆ ಬ್ಲ್ಯಾಕ್ ಬ್ರೌನಿ ಕಲರಲ್ಲಿ. ಆ ಪ್ಲಾಸ್ಟಿಕ್ಕು ಕೂಡ ಇದರಿಂದನೇ ರೆಡಿ ಮಾಡಿರ್ತಾರೆ, ಅದು ಕೂಡ ಕರಗಲ್ಲ. ನೀವು ನಾರ್ಮಲ್ ಪ್ಲಾಸ್ಟಿಕಲ್ಲಿ ಏನಾದರೂ ಅದನ್ನು ಮಾಡಿದ್ರಿ ಅಂತ ಹೇಳಿದ್ರೆ, ತಪ್ಪಲೆ ಬಿಸಿಯಾಗಿತ್ತು ಅಂತ ಹೇಳಿದ ತಕ್ಷಣ ನೀವು ಮುಟ್ಟಿದ ತಕ್ಷಣ ನಿಮ್ಮ ಕೈಗೆ ಅಂಟ್ಕೊಂಡ್ಬಿಡುತ್ತೆ, ಅದು ತುಂಬ ಚರ್ಮ ಎಲ್ಲ ಸುಟ್ಟೋಗ್ಬಿಡುತ್ತೆ. ಓಕೆ, ಮೆಲಮೈನ್ ಈಸ್ ಎ ವೆರ್ಸಟೈಲ್ ಮೆಟೀರಿಯಲ್. ಇಟ್ ರೆಸಿಸ್ಟ್ಸ್ ಫೈರ್ ಆ್ಯಂಡ್ ಕ್ಯಾನ್ ಟಾಲರೇಟ್ ಹೀಟ್ ಬೆಟರ್ ದೆನ್ ಅದರ್ ಪ್ಲಾಸ್ಟಿಕ್ಸ್. ಈ ಮೆಲಮೈನ್ ಅನ್ನೋ ಒಂದು ಪ್ಲಾಸ್ಟಿಕ್ ಏನಾಗುತ್ತೆ, ಇದು ಬೆಂಕಿಗೆ ಈಸಿಯಾಗಿ ಬೆಂಕಿ ಹತ್ಕೊಳ್ಳಲ್ಲ. ಮತ್ತು ಈಗ ಪ್ಲಾಸ್ಟಿಕ್ ಹ್ಯಾಂಡಲ್ಸ್ ಅಂಥದ್ದೆಲ್ಲ ಇದರಿಂದನೇ ಮಾಡಿರ್ತಾರೆ. ಇಟ್ ಈಸ್ ಯೂಸ್ಡ್ ಫಾರ್ ಮೇಕಿಂಗ್ ಫ್ಲೋರ್ ಟೈಲ್ಸ್, ಕಿಚನ್ ವೇರ್ ಆ್ಯಂಡ್ ಫ್ಯಾಬ್ರಿಕ್ಸ್ ವಿಚ್ ರೆಸಿಸ್ಟ್ ಫೈರ್. ಅಂದರೆ ಫೈರ್ ಪ್ರೂಫಿಂಗಲ್ಲಿ ಎಲ್ಲೆಲ್ಲಿ ಬೇಕು ಹೀಟ್ ಪ್ರೂಫಿಂಗ್, ಫೈರ್ ಪ್ರೂಫಿಂಗಲ್ಲೆಲ್ಲ ಮಾಡ್ತಾರೆ. ಫಿಗರ್ 3.8 ಶೋಸ್ ದಿ ವೇರಿಯಸ್ ಯೂಸಸ್ ಆಫ್ ಥರ್ಮೋಪ್ಲಾಸ್ಟಿಕ್ಸ್ ಆ್ಯಂಡ್ ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ಸ್. ನೋಡಿರಿ, ಇಲ್ಲಿ ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ಸ್ನ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ, ಕೆಲವು ಸ್ವಿಚ್ಗಳಲ್ಲಿ ಅದರಲ್ಲೆಲ್ಲ ಹೇಳಿದ್ರಲ್ಲ ಆ ರೀತಿ. ನೋಡಿ, ಇಲ್ಲಿ ಕೂಡ ನಾನು ಸ್ಲೈಡ್ ಪ್ರಿಪೇರ್ ಮಾಡಿದ್ದೀನಿ. ನೋಡಿ, ನಿಮ್ಗೆ ಆಟ ಸಾಮಾನು ಅದೆಲ್ಲ ಏನಿರುತ್ತೆ ಅದು. ಥರ್ಮೋಪ್ಲಾಸ್ಟಿಕ್ಸ್ ಅಂದರೆ ಕ್ಯಾನ್ ಬಿ ಮೆಲ್ಟೆಡ್ ರಿಪೀಟೆಡ್ಲಿ. ಇದನ್ನು ಕರಗಿಸಿ ಇನ್ನೊಂದು ಮಾಡ್ಬೋದು, ಅದನ್ನು ಕರಗಿಸಿ ಇನ್ನೊಂದು ಮಾಡ್ಬೋದು. ಥರ್ಮೋಸೆಟ್ಸಲ್ಲಿ ಏನಾಗುತ್ತೆ, ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ಸಲ್ಲಿ ಒನ್ಸ್ ಶೇಪ್ಡ್ ಕೆನಾಟ್ ಬಿ ಮೆಲ್ಟೆಡ್. ಒನ್ಸ್ ಶೇಪ್ ಮಾಡಿದ್ರು ಅಂದರೆ ಈ ಥರ ನೋಡಿ, ಇಲ್ಲೆಲ್ಲ ಕನೆಕ್ಟರ್ಸನ್ನು ಶೇಪ್ ಮಾಡಿದ್ದಾರೆ, ಇದನ್ನು ಮತ್ತೆ ಮೆಲ್ಟ್ ಮಾಡಿ ಬೇರೆ ಶೇಪಿಗೆ ಮಾಡೋಕ್ಕಾಗಲ್ಲ. ಗೊತ್ತಾಯ್ತಲ್ಲ ನಿಮಗೆ, ಸ್ವಿಚ್ಗಳಲ್ಲಿ ಅಂಥದ್ರಲ್ಲೆಲ್ಲ ಯೂಸ್ ಮಾಡ್ತಾರೆ. ಒಡೆದೋಗೋವಂಥ ಪ್ಲಾಸ್ಟಿಕ್ ಇತ್ತು ಅಂದರೆ ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್. ಬೆಂಡ್ ಆಗೋವಂಥದ್ದು, ಒಡೆದೋಗದೆ ಬರೀ ಬೆಂಡ್ ಆಗೋದು ಕರಗೋದಾಯಿತು ಅಂದರೆ ಅದನ್ನು ಥರ್ಮೋಪ್ಲಾಸ್ಟಿಕ್ ಅಂತಾರೆ. 3.5 ಪ್ಲಾಸ್ಟಿಕ್ಸ್ ಆ್ಯಸ್ ಮೆಟೀರಿಯಲ್ಸ್ ಆಫ್ ಚಾಯ್ಸ್. ಏನಕ್ಕೆ ಪ್ಲಾಸ್ಟಿಕ್ಸ್ನ ನಾವು ಚೂಸ್ ಮಾಡ್ತೀವಿ ಮತ್ತು ಎಲ್ಲೆಲ್ಲಿ ಚೂಸ್ ಮಾಡ್ತೀವಿ? ಟುಡೇ ವಿ ಥಿಂಕ್ ಆಫ್ ಸ್ಟೋರಿಂಗ್ ಎ ಫುಡ್ ಐಟಮ್, ವಾಟರ್, ಮಿಲ್ಕ್, ಪಿಕಲ್ಸ್, ಡ್ರೈ ಫುಡ್ ಎಕ್ಸೆಟ್ರಾ. ಪ್ಲಾಸ್ಟಿಕ್ ಕಂಟೈನರ್ಸ್ ಸಿಮ್ ಮೋಸ್ಟ್ ಕನ್ವೀನಿಯೆಂಟ್. ನೋಡಿ, ನಾವೇನಾದರೂ ಒಂದು ಫುಡ್ ಐಟಮ್ನ, ಇಲ್ಲ ಮನೇಲಿ ಏನಾದರೂ ಒಂದು ಹಾಲು ತಂದಿದ್ರೆ ಅದನ್ನ ಎತ್ತಿಡಬೇಕು ಅಂದರೆ, ಅಥವಾ ಒಂದು ಯಾವ್ದಾದ್ರು ಉಪ್ಪಿನಕಾಯಿ ಇತ್ತು ಅದನ್ನ ಎತ್ತಿಡಬೇಕು ಅಂದರೆ, ಈ ಥರ ಏನಾದರೂ ಮಾಡ್ತೀವಿ ಅಂತ ಹೇಳಿದ್ರೆ ಪ್ಲಾಸ್ಟಿಕ್ ಕಂಟೈನರ್ಸನ್ನೇ ನಾವು ಯೂಸ್ ಮಾಡ್ತೀವಿ. ನೀವು ಕೂಡ ಈಗ ಹೋಗಿ ನಿಮ್ಮ ಅಡುಗೆ ಮನೆಯಲ್ಲಿರೋ ಅಲ್ಮಾರ ಶೆಲ್ಫಲ್ಲಿ ಏನಾದರೂ ನೀವು ನೋಡಿದ್ರಿ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಎಲ್ಲ ಕೂಡ ಪ್ಲಾಸ್ಟಿಕ್ ಕಂಟೈನರ್ಸ್ ಇರುತ್ತೆ. ದಿಸ್ ಈಸ್ ಬಿಕಾಸ್ ಆಫ್ ದರ್ ಲೈಟ್ ವೆಯ್ಟ್, ಲೋವರ್ ಪ್ರೈಸ್, ಗುಡ್ ಸ್ಟ್ರೆಂತ್ ಆ್ಯಂಡ್ ಈಸಿ ಹ್ಯಾಂಡ್ಲಿಂಗ್. ಏನಕ್ಕೆ ನಾವೆಲ್ಲ ಪ್ಲಾಸ್ಟಿಕ್ ಯೂಸ್ ಮಾಡ್ತೀವಿ? ಒಂದು ಲೈಟ್ ವೆಯ್ಟ್ ಇರುತ್ತೆ. ನೀವೊಂದು ಸೇಮ್ ಒಂದು ತಪ್ಪಲೆನ ನೀವು ಪ್ಲಾಸ್ಟಿಕ್ ತೊಗೊಳ್ಳಿ, ಒಂದು ಅದೇ ಥರದಿರೋಂಥದ್ದು ಒಂದು ಕಬ್ಬಿಣದ್ದು ಅಥವಾ ಸ್ಟೀಲ್ದು ಏನಾದರೂ ತೊಗೊಳ್ಳಿ, ಯಾವುದು ವೆಯ್ಟ್ ಇದೆ ಜಾಸ್ತಿ, ಯಾವುದು ಕಮ್ಮಿ ಇದೆ ಅಂತ ನೀವು ಕಂಪೇರ್ ಮಾಡಿ ನೋಡಿ. ಲೈಟ್ ವೆಯ್ಟ್ ಇರುತ್ತೆ ಪ್ಲಾಸ್ಟಿಕ್, ಮತ್ತು ಲೋವರ್ ಪ್ರೈಸ್ ಇರುತ್ತೆ. ಈಗ ಒಂದು ಬಾಕ್ಸ್, ಪ್ಲಾಸ್ಟಿಕ್ ಬಾಕ್ಸ್ ತೊಗೊಂಡ್ರೆ 20 ರೂಪಾಯಿಗೂ ಬರುತ್ತೆ, 30 ರೂಪಾಯಿಗೂ ಬರುತ್ತೆ. ಅದೇ ನೀವು ಒಂದು ಸ್ಟೀಲ್ದು ಏನಾದರೂ ತೊಗೊಳ್ತೀರಾ, ಅಲ್ಯೂಮಿನಿಯಮ್ದು ತೊಗೊಳ್ತೀರಾ ಅಂದರೆ ತುಂಬ ಕಾಸ್ಟ್ ಆಗುತ್ತೆ. ಗುಡ್ ಸ್ಟ್ರೆಂತ್, ಕಂಪ್ಯಾರೇಬಲಿ ಸ್ಟೀಲಷ್ಟು ಸ್ಟ್ರೆಂತ್ ಇಲ್ಲ ಅಂದರೂ ಕೂಡ ಕಂಪ್ಯಾರೇಬಲಿ ಸ್ಟ್ರೆಂತ್ ಇರುತ್ತೆ. ಈಗ ಊಟದ ಬಾಕ್ಸ್ ಥರನೋ ಇನ್ನೊಂದು ಬಾಕ್ಸ್ ಥರನೋ ಎತ್ತಿಡೋಕ್ಕೆ ಪ್ಲಾಸ್ಟಿಕ್ ಸಾಕು. ಮತ್ತು ಹ್ಯಾಂಡ್ಲಿಂಗ್ ಕೂಡ ತುಂಬ ಈಸಿ ಇರುತ್ತೆ. ಬೀಯಿಂಗ್ ಲೈಟರ್ ಆ್ಯಸ್ ಕಂಪೇರ್ಡ್ ಟು ಮೆಟಲ್ಸ್, ಪ್ಲಾಸ್ಟಿಕ್ಸ್ ಆರ್ ಯೂಸ್ಡ್ ಇನ್ ಕಾರ್ಸ್, ಏರ್ಕ್ರಾಫ್ಟ್ಸ್ ಆ್ಯಂಡ್ ಸ್ಪೇಸ್ ಕ್ರಾಫ್ಟ್ಸ್ ಟು. ನೋಡಿ, ಬೇರೆ ಮೆಟಲ್ಸ್ಗಿಂತ ಇದು ತುಂಬ ಲೈಟ್ ವೆಯ್ಟ್ ಇರೋದ್ರಿಂದ ಪ್ಲಾಸ್ಟಿಕ್ಗಳನ್ನ ಕಾರ್ಗಳಲ್ಲಿ ಕೂಡ ಯೂಸ್ ಮಾಡ್ತಾರೆ. ಕಾರಲ್ಲಿ ಒಂದು ಚೇರ್ಸ್ಗಿರ್ಬೋದು ಅಥವಾ ಒಂದು ಏನಾದರೂ ಕಾರ್ ಬಾಡಿಗಿರ್ಬೋದು, ಅದು ಕೂಡ ಇವಾಗ ಪ್ಲಾಸ್ಟಿಕ್ಸಲ್ಲೇ ಬರ್ತಾ ಇದೆ. ಆ ರೀತಿ ಏರ್ಕ್ರಾಫ್ಟ್, ಫ್ಲೈಟ್ಗಳಲ್ಲಿ, ಹೆಲಿಕಾಪ್ಟರ್ಸಲ್ಲಿ ಅಲ್ಲೂ ಯೂಸ್ ಮಾಡ್ತಾ ಇದ್ದಾರೆ. ಜೊತೆಗೆ ಸ್ಪೇಸ್ ಕ್ರಾಫ್ಟ್ಸಲ್ಲೂ ಕೂಡ ಯೂಸ್ ಮಾಡ್ತಾರೆ. ಅಂದರೆ ರಾಕೆಟ್ಸು ಆ ಥರ ಏನಾದರೂ ಇದ್ದರೆ ಸ್ಯಾಟಲೈಟ್ಸಲ್ಲೂ ಕೂಡ ಯೂಸ್ ಮಾಡ್ತಾರೆ. ದಿ ಲಿಸ್ಟ್ ಈಸ್ ಎಂಡ್ಲೆಸ್ ಇಫ್ ವಿ ಸ್ಟಾರ್ಟ್ ಕೌಂಟಿಂಗ್ ಆರ್ಟಿಕಲ್ಸ್ ಲೈಕ್ ಸ್ಲಿಪ್ಪರ್ಸ್, ಫರ್ನಿಚರ್, ಡೆಕೋರೇಷನ್ ಪೀಸಸ್ ಎಕ್ಸೆಟ್ರಾ. ನಾವೇನಾದರೂ ಸ್ಲಿಪ್ಪರ್, ಇವಾಗ ಪ್ಲಾಸ್ಟಿಕ್ದು ಸ್ಲಿಪ್ಪರ್ಸ್ ಎಲ್ಲ ಸಿಗೋದು, ಮತ್ತು ಫರ್ನಿಚರ್, ಚೇರ್, ಟೇಬಲ್ ಕೂಡ ಇವಾಗ ನಮ್ಗೆ ಅದೇ ರೀತಿ ಪ್ಲಾಸ್ಟಿಕಲ್ಲೇ ಸಿಗುತ್ತೆ. ಈ ರೀತಿದೆಲ್ಲ ನೋಡಿದ್ರೆ ಪ್ರತಿಯೊಂದರಲ್ಲೂ ಕೂಡ ಪ್ಲಾಸ್ಟಿಕ್ಕು ಡಾಮಿನೇಟ್ ಮಾಡಿದೆ. ನಾವು ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ದಿ ಕ್ಯಾರೆಕ್ಟರಿಸ್ಟಿಕ್ ಪ್ರಾಪರ್ಟೀಸ್ ಆಫ್ ಪ್ಲಾಸ್ಟಿಕ್ಸ್. ಈಗ ಈ ಪ್ಲಾಸ್ಟಿಕ್ಸ್ದು ಏನು ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ, ಅದು ಗುಣಗಳು ಏನಿದೆ ನೋಡೋಣ. ಪ್ಲಾಸ್ಟಿಕ್ ಈಸ್ ನಾನ್ ರಿಯಾಕ್ಟಿವ್, ಅಂದರೆ ಇದು ರಿಯಾಕ್ಟ್ ಆಗಲ್ಲ. ರಿಯಾಕ್ಟಿವ್ ಅಂದರೆ ರಿಯಾಕ್ಟ್ ಆಗುವಂಥದ್ದು. ಈಗ ಫಾರ್ ಎಕ್ಸಾಂಪಲ್ ಕಬ್ಬಿಣ ಏನಾದರೂ ಹೊರಗಡೆ ಇಟ್ಟಿದ್ರಿ ಅಂದ್ಕೊಳ್ಳಿ, ಮಳೆಗೆ ಗಾಳಿಗೆಲ್ಲ ಬಂದು ತುಕ್ಕಿಡ್ದೋಗುತ್ತೆ, ಅಂದರೆ ರಿಯಾಕ್ಟ್ ಆಗ್ತಾ ಇದೆ. ಅದೇ ಪ್ಲಾಸ್ಟಿಕ್ ಈಚೆ ಇಟ್ಟಿದ್ರಿ ಅಂದ್ಕೊಳ್ಳಿ, ಅದಷ್ಟು ಬೇಗ ರಿಯಾಕ್ಟ್ ಆಗಲ್ಲ. ಲಾಸ್ಟ್ ಮಳೆ ಬಿದ್ದು ಮುರಿದೋಗ್ಬೋದು ಅಷ್ಟೇ ಹೊರತು ಅದು ವೀಕಾಗಿ ರಿಯಾಕ್ಟ್ ಆಗಲ್ಲ. ಯು ನೋ ದಟ್ ಮೆಟಲ್ಸ್ ಲೈಕ್ ಐರನ್ ಗೆಟ್ ರಸ್ಟೆಡ್, ಓಕೆ ಹೇಳಿದ್ದೀನಿ. ಪ್ಲಾಸ್ಟಿಕ್ಸ್ ಆದರೆ ವಾಟರ್ ಏರ್ ಜೊತೆ ರಿಯಾಕ್ಟ್ ಆಗಲ್ಲ. ದೇ ಆರ್ ನಾಟ್ ಕರೋಡೆಡ್ ಈಸಿಲಿ. ದಟ್ ಈಸ್ ವೈ ದೇ ಆರ್ ಯೂಸ್ ಟು ಸ್ಟೋರ್ ವೇರಿಯಸ್ ಕೈಂಡ್ಸ್ ಆಫ್ ಮೆಟೀರಿಯಲ್ ಇನ್ಕ್ಲೂಡಿಂಗ್ ಮೆನಿ ಕೆಮಿಕಲ್ಸ್. ಅದಕ್ಕೆ ಇದನ್ನು ಎಲ್ಲ ಮೆಟೀರಿಯಲ್ ಸ್ಟೋರ್ ಮಾಡೋಕ್ಕೂ ಆಲ್ಮೋಸ್ಟ್ ಆಲ್
ಪ್ಲಾಸ್ಟಿಕ್ಸ್ ಯೂಸ್ ಮಾಡ್ತಾರೆ. ಮತ್ತು ಎಷ್ಟೊಂದು ಕಡೆ ಕೆಮಿಕಲ್ಸ್ ಎಲ್ಲ ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ಅವರು ಸ್ಟೀಲಲ್ಲಿ ಐರನ್ನಲ್ಲಿ ಮಾಡಿರೋಂಥ ಕಂಟೈನರ್ಸಲ್ಲಿ ಇಡೋಕ್ಕಾಗಲ್ಲ. ಅಲ್ಲಿ ಪ್ಲಾಸ್ಟಿಕಲ್ಲಿ ಮಾಡಿರೋಂಥದ್ರಲ್ಲಿ ಮಾತ್ರ ಕೆಮಿಕಲ್ಸ್ ಇಡೋಕ್ಕಾಗೋದು. ಓಕೆ, ಪ್ಲಾಸ್ಟಿಕ್ ಈಸ್ ಲೈಟ್, ಸ್ಟ್ರಾಂಗ್ ಆ್ಯಂಡ್ ಡ್ಯೂರಬಲ್. ಲೈಟ್ ವೆಯ್ಟ್ ಇರುತ್ತೆ, ಸ್ಟ್ರಾಂಗ್ ಇರುತ್ತೆ ಮತ್ತು ಡ್ಯೂರಬಲ್, ಜಾಸ್ತಿ ವರ್ಷ ಬಾಳಿಕೆ ಬರುತ್ತೆ. ಟಾಕ್ ಟು ಯುವರ್ ಪೇರೆಂಟ್ಸ್ ಆರ್ ಗ್ರ್ಯಾಂಡ್ ಪೇರೆಂಟ್ಸ್ ಅಬೌಟ್ ದ ಟೈಪ್ಸ್ ಆಫ್ ಬಕೆಟ್ಸ್ ದಟ್ ವೇರ್ ಯೂಸ್ಡ್ ಇನ್ ದಿ ಪಾಸ್ಟ್. ಇವಾಗ ನೀವು ಬಕೆಟ್ ಏನು ಯೂಸ್ ಮಾಡ್ತಾ ಇರ್ತೀರ ಮನೆಯಲ್ಲಿ, ಪ್ಲಾಸ್ಟಿಕ್ ಬಕೆಟ್ ಯೂಸ್ ಮಾಡ್ತಾ ಇರ್ತೀರ. ಅದೇ ನಿಮ್ಮ ತಂದೆನೋ ಅಥವಾ ಅವರು ಪೇರೆಂಟ್ಸ್ನ ಯಾರನ್ನಾದರೂ, ತಂದೆನ ಅಥವಾ ತಾತ ಅಜ್ಜಿ ಅಂಥವ್ರನ್ನ ಯಾರನ್ನಾದರೂ ಕೇಳಿ, ನಿಮ್ಮ ಕಾಲದಲ್ಲಿ ಪ್ಲಾಸ್ಟಿಕ್ ಬಕೆಟ್ ಯೂಸ್ ಮಾಡ್ತಾಯಿದ್ರಾ ಅಥವಾ ಯಾವ ಮೆಟಲಲ್ಲಿ ಮಾಡಿರೋಂಥ ಬಕೆಟ್ಸ್ ಯೂಸ್ ಮಾಡ್ತಾಯಿದ್ರಿ ಅಂತ. ಬಕೆಟ್ಸ್ ಅಂತನೆಲ್ಲ ಬೇರೆ ಬೇರೆ ಕಂಟೈನರ್ಸ್, ಯುಟೆನ್ಸಿಲ್ಸ್ ಯಾವುದಾದ್ರು ಆಗಿರ್ಬೋದು. ವಾಟ್ ಈಸ್ ದ ಮೆಟೀರಿಯಲ್ ಆಫ್ ದಿ ಬಕೆಟ್ಸ್ ಆರ್ ಮಗ್ಸ್ ಯು ಆರ್ ಯೂಸಿಂಗ್ ಟುಡೇ. ಇವಾಗ ಯಾವುದು ಯೂಸ್ ಮಾಡ್ತಾಯಿದ್ದೀರಾ? ವಾಟ್ ಆರ್ ದಿ ಅಡ್ವಾಂಟೇಜ್, ಅದು ನಿಮ್ಗೆ ಗೊತ್ತು ಆಲ್ರೆಡಿ ಯಾವುದು ಅಂತ. ವಾಟ್ ಆರ್ ದಿ ಅಡ್ವಾಂಟೇಜಸ್ ಆಫ್ ಯೂಸಿಂಗ್ ಎ ಪ್ಲಾಸ್ಟಿಕ್ ಕಂಟೈನರ್. ಪ್ಲಾಸ್ಟಿಕ್ ಕಂಟೈನರ್ ಏನಕ್ಕೆ ಯೂಸ್ ಮಾಡ್ತಾ ಇದ್ದೀವಿ, ಅದು ಏನಕ್ಕೆ ಅಡ್ವಾಂಟೇಜ್ ಆಗಿದೆ, ನಾವೇನಕ್ಕೆ ಸ್ಟೀಲ್ದು ಯೂಸ್ ಮಾಡಲ್ಲ, ಕಾಪರ್ದು ಏನಕ್ಕೆ ಯೂಸ್ ಮಾಡಲ್ಲ, ಗೋಲ್ಡ್ದು ಏನಕ್ಕೆ ಯೂಸ್ ಮಾಡಲ್ಲ, ಅದನ್ನು ನೋಡೋಣ. ಸಿನ್ಸ್ ಪ್ಲಾಸ್ಟಿಕ್ ಈಸ್ ವೆರಿ ಲೈಟ್, ಅಂದರೆ ತುಂಬ ಲೈಟ್ ವೆಯ್ಟ್ ಇರುತ್ತೆ, ಸ್ಟ್ರಾಂಗ್, ತುಂಬ ಸ್ಟ್ರಾಂಗ್ ಆಗಿರುತ್ತೆ ಮತ್ತು ಡ್ಯೂರೇಬಲ್, ಆಲ್ರೆಡಿ ಹೇಳಿದ್ದೀನಿ. ಆ್ಯಂಡ್ ಕ್ಯಾನ್ ಬಿ ಮೌಲ್ಡೆಡ್ ಇಂಟು ಡಿಫ್ರೆಂಟ್ ಶೇಪ್ಸ್ ಆ್ಯಂಡ್ ಸೈಜಸ್. ಮತ್ತು ಇದನ್ನು ಯಾವ ಶೇಪಿಗೆ ಬೇಕಾದರೂ, ಯಾವ ಸೈಜಿಗೆ ಬೇಕಾದರೂ ಇದನ್ನು ಶೇಪ್ ಮಾಡ್ಬೋದು. ಇವಾಗ ನನಗೆ ಇಲ್ಲಿ ಒಂದು ಕಂಟೈನರ್ ಇದೆ ನೋಡಿ, ಈ ಥರ ಕಂಟೈನರ್ ನಂಗೆ ಚಿಕ್ಕದು ಸಾಕಾಗಲ್ಲ ಅಂತ ಹೇಳಿದ್ರೆ ಇಷ್ಟು ದೊಡ್ಡ ಕಂಟೈನರ್ ಮಾಡ್ಬೋದು. ಸ್ವಲ್ಪ ಪ್ಲಾಸ್ಟಿಕ್ ರಾ ಮೆಟೀರಿಯಲ್ ಆ್ಯಡ್ ಮಾಡಬೇಕಾಗತ್ತೆ. ಇಟ್ ಈಸ್ ಯೂಸ್ಡ್ ಫಾರ್ ವೇರಿಯಸ್ ಪರ್ಪಸಸ್. ಇನ್ನೂ ಅಷ್ಟೇ ಅಲ್ಲ, ಎಷ್ಟೊಂದು ಪರ್ಪಸ್ಗೆಲ್ಲ ಯೂಸ್ ಮಾಡ್ತೀವಿ. ಅದೇನೇನು ಅಂತ ನೀವು ಆಲ್ರೆಡಿ ತಿಳ್ಕೊಂಡಿದ್ದೀರ. ಪ್ಲಾಸ್ಟಿಕ್ಸ್ ಆರ್ ಜನರಲಿ ಚೀಪರ್ ದೆನ್ ಮೆಟಲ್ಸ್. ಪ್ಲಾಸ್ಟಿಕ್ಸ್ ತುಂಬ ಚೀಪ್ ಇರುತ್ತೆ. ನೀವು ಈ ಥರ ಬಾಕ್ಸ್ನ ಪ್ಲಾಸ್ಟಿಕಲ್ಲಿ ತೊಗೊಂಡ್ರೆ ನಿಮಗೆ 10 ರೂಪಾಯಿ 20 ರೂಪಾಯಿಗೆ ಸಿಗುತ್ತೆ. ಅದೇ ನೀವು ಒಂದು ಕಾಪರಲ್ಲಿ ತೊಗೊಳ್ತೀರಾ ಅಂತ ಹೇಳಿದ್ರೆ 100, 200, 300 ಆಗುತ್ತೆ. ಅದೇ ನೀವು ಗೋಲ್ಡಲ್ಲಿ ತೊಗೊಳ್ತೀರಾ ಅಂದರೆ 1000 ರೂಪಾಯಿ ಆಗುತ್ತೆ. ಈ ರೀತಿ ದೇ ಆರ್ ವೈಡ್ಲಿ ಯೂಸ್ಡ್ ಇನ್ ಇಂಡಸ್ಟ್ರಿ ಆ್ಯಂಡ್ ಫಾರ್ ಹೌಸ್ ಹೋಲ್ಡ್ ಆರ್ಟಿಕಲ್ಸ್. ಈ ರೀತಿ ಇದನ್ನು ಇಂಡಸ್ಟ್ರೀಸಲ್ಲೇ ಮನೇಲಿ ಮಾತ್ರ ಅಲ್ಲ, ಇಂಡಸ್ಟ್ರೀಸ್ಗಳು ಕೂಡ ಯೂಸ್ ಮಾಡ್ತಾರೆ. ಅಂದರೆ ಈಗ ದೊಡ್ಡ ದೊಡ್ಡ ಫ್ಯಾಕ್ಟ್ರೀಸಲ್ಲಿ ಒಂದು ಯಾವುದಾದ್ರು ವೈರ್ಗಳಲ್ಲಿ ಯೂಸ್ ಮಾಡ್ತಾರೆ, ಅಥವಾ ಯಾವುದಾದ್ರು ಎಕ್ವಿಪ್ಮೆಂಟ್, ಮಿಷಿನರಿ, ಇದೆಲ್ಲದರಲ್ಲೂ ಕೂಡ ಯೂಸ್ ಮಾಡ್ತಾ ಇರ್ತಾರೆ. ಮೇಕ್ ಎ ಲಿಸ್ಟ್ ಆಫ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಪ್ಲಾಸ್ಟಿಕ್ ಕಂಟೈನರ್ಸ್ ದಟ್ ಯು ಯೂಸ್ ಇನ್ ಡೈಲಿ ಲೈಫ್. ನೀವು ಡೈಲಿ ಏನೇನು ಪ್ಲಾಸ್ಟಿಕ್ ಕಂಟೈನರ್ಸ್ ಯೂಸ್ ಮಾಡ್ತೀರಾ ಅದರದ್ದೊಂದು ಲಿಸ್ಟ್ ಕೂಡ ರೆಡಿ ಮಾಡ್ಕೊಳ್ಳಿ.